ಬಂಗಾಳ ರಾಜಕೀಯದಲ್ಲಿ ಹಿಂಸಾಚಾರ ಹೊಸದೇನಲ್ಲ. ಹಿಂಸಾಚಾರವೇ ಬಂಗಾಳದ ದೊಡ್ಡ ಗುರುತಾಗಿದೆ. ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಹಿಂಸಾಚಾರಕ್ಕೆ ಅಂತ್ಯ ಯಾವಾಗ? ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದರೂ ಹಿಂಸಾಚಾರ ನಿಲ್ಲುತ್ತಿಲ್ಲ. ಕಳೆದ 72 ಗಂಟೆಗಳಲ್ಲೇ 4 ಹತ್ಯೆಗಳು ನಡೆದಿವೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತ ಸಹಾಯಕ ಚಂದ್ರನಾಥ್ ರವರನ್ನ ದುಷ್ಕರ್ಮಿಗಳು ಬುಧವಾರ ರಾತ್ರಿ ಗುಂಡಿಕ್ಕಿ ಬರ್ಬರವಾಗಿ ಹತ್ಯೆಗೈದಿದ್ದು ರಾಜ್ಯದಲ್ಲಿ ತಲ್ಲಣ ಸೃಷ್ಟಿಸಿದೆ. 4 ಗುಂಡುಗಳು ರಥ್ ದೇಹ ಹೊಕ್ಕಿರುವುದು ಮರಣೋತ್ತರ ಪರೀಕ್ಷೆಯಲ್ಲಿ ಸಾಬೀತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಹಿಂಸಾಚಾರ ದೀರ್ಘಾವಧಿಯಿಂದ ಬೇರು ಬಿಟ್ಟಿದ್ದು, ಇದರ ವಿರುದ್ಧ ಗೆಲುವು ಸಾಧಿಸುವುದು ಹೊಸ ಸರ್ಕಾರದ ಮುಂದಿನ ಕಠಿಣ ಮತ್ತು ಮೊದಲ ಸವಾಲಾಗಿದೆ. ಎಡಪಕ್ಷಗಳ ಆಳ್ವಿಕೆಯ ಆರಂಭದ ದಿನಗಳಲ್ಲಿ ಬಂಗಾಳ ಶಾಂತವಾಗಿಯೇ ಇತ್ತು. ಆದರೆ ಎಡಪಕ್ಷಗಳ ಆಳ್ವಿಕೆ ಮುಂದುವರಿದಂತೆ ವಿರೋಧಿ ಪಕ್ಷ ಟಿಎಂಸಿಯ ನಾಯಕರು ಕಾರ್ಯಕರ್ತರನ್ನ ಗುರಿಯಾಗಿಸಿ ಸರಣಿ ದಾಳಿಗಳು ನಡೆಯತೊಡಗಿದ್ವು. ಮುಂದೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದರೂ ಅದೇ ವೈಲೆನ್ಸ್ ಪ್ಯಾಟರ್ನ್ ಅನ್ನ ಮುಂದುವರಿಸಿದ್ದು ಮಾತ್ರವಲ್ಲ, ಹಿಂಸಾಚಾರ ಹಾಗೂ ಗಂಭೀರ ಅಪರಾಧ ಪ್ರಕರಣಗಳು ಮತ್ತಷ್ಟು ಹೆಚ್ಚಾದವು. ಈ ರಾಜಕೀಯ ಹಿಂಸಾಚಾರ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದರೆ ಎಷ್ಟೋ ಜನರ ಜೀವಂತ ಶವದಂತೆ ಬದುಕುವಂತೆ ಮಾಡಿದೆ ಎಂಬುದು ಕಠೋರ ವಾಸ್ತವ. ಪಶ್ಚಿಮ ಬಂಗಾಳದ ರಾಜಕೀಯ ಹಿಂಸಾಚಾರವು ದಶಕಗಳ ಇತಿಹಾಸವನ್ನ ಹೊಂದಿದೆ. ಬಂಗಾಳದಲ್ಲಿ ಅಧಿಕಾರವೆಂದರೆ ಅದು ಕೇವಲ ಆಡಳಿತವಲ್ಲ, ಅದು ಸಂಪನ್ಮೂಲಗಳ ಮೇಲಿನ ಹಿಡಿತ ಎಂದು ಪರಿಗಣಿಸಲ್ಪಟ್ಟಿದೆ. ಗೆದ್ದವನೇ ಎಲ್ಲವನ್ನೂ ಪಡೆಯುತ್ತಾನೆ ಎಂಬ ಮನೋಭಾವವೇ ಇಲ್ಲಿನ ಹಿಂಸಾಚಾರಕ್ಕೆ ಮೂಲ ಕಾರಣವಾಗಿದೆ. ಹಿಂಸಾಚಾರ ಕೇವಲ ಚುನಾವಣೆಗಳಿಗೆ ಸೀಮಿತವಾಗದೆ ಸಾಮಾಜಿಕ ಮತ್ತು ಆರ್ಥಿಕ ಸ್ತರಗಳಲ್ಲೂ ಆಳವಾಗಿ ಬೇರೂರಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯವು ಕೇವಲ ಸಿದ್ಧಾಂತವಲ್ಲ, ಅದು ಅಸ್ತಿತ್ವದ ಹೋರಾಟವಾಗಿ ಮಾರ್ಪಟ್ಟಿರುವುದು ದುರದೃಷ್ಟಕರ. ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಕಾಲಘಟ್ಟಗಳು. ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ಬರಿ ಚಳವಳಿ 1960ರ ದಶಕದಲ್ಲಿ ಪ್ರಾರಂಭವಾಯಿತು. 1967ರಲ್ಲಿ ಡಾರ್ಜಿಲಿಂಗ್ ಜಿಲ್ಲೆಯ ನಕ್ಸಲ್ಬರಿಯಿಂದ ಆರಂಭವಾದ ಸಶಸ್ತ್ರ ಕ್ರಾಂತಿ ರಾಜ್ಯದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಮುನ್ನುಡಿ ಬರೆಯಿತು. ಇದು ಜಮೀನ್ದಾರರು ಮತ್ತು ಕಮ್ಯುನಿಸ್ಟ್ ಕಾರ್ಯಕರ್ತರ ನಡುವಿನ ತೀವ್ರ ಸಂಘರ್ಷಕ್ಕೆ ಕಾರಣವಾಯಿತು. ಎಡರಂಗದ ಆಡಳಿತದಲ್ಲಿ ಅಂದರೆ 1977ರಿಂದ 2011ರವರೆಗೆ ಸಿಪಿಐಎಂ ನೇತೃತ್ವದ ಎಡರಂಗವು ಅಧಿಕಾರಕ್ಕೆ ಬಂದ ನಂತರ ಗ್ರಾಮ ಮಟ್ಟದಲ್ಲಿ ಪಕ್ಷದ ಹಿಡಿತ ಸಾಧಿಸಲು ಕ್ಯಾಡರ್ ವ್ಯವಸ್ಥೆಯನ್ನು ಬಳಸಿಕೊಂಡಿತು. ಈ ಅವಧಿಯಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮತ್ತು ಹತ್ಯೆಗಳು ವರದಿಯಾಗ್ತಾ ಇದ್ವು. 2007ರ ನಂದಿಗ್ರಾಮ ಮತ್ತು ಸಿಂಗೂರು ಘಟನೆಗಳು ಭೂಸ್ವಾಧೀನ ವಿರೋಧಿ ಚಳವಳಿಯ ಭಾಗವಾಗಿ ತೀವ್ರ ಹಿಂಸಾಚಾರಕ್ಕೆ ಸಾಕ್ಷಿಯಾದವು. 2011ರಲ್ಲಿ ತೃಣಮೂಲ ಕಾಂಗ್ರೆಸ್ ಕೈಗೆ ಅಧಿಕಾರ ಬದಲಾವಣೆಯಾದರೂ ಹಿಂಸಾಚಾರ ನಿಲ್ಲಲಿಲ್ಲ. ಎಡಪಕ್ಷಗಳು ಮತ್ತು ಟಿಎಂಸಿ ನಡುವಿನ ಸಂಘರ್ಷವು ನಂತರದ ದಿನಗಳಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ನೇರ ಹಣಾಹಣಿಯಾಗಿ ಬದಲಾಗಿದೆ. ಅಲ್ಲದೆ ಸ್ಥಳೀಯ ನಾಯಕರು ಪಕ್ಷ ಬದಲಿಸಿದಾಗ ಅವರ ಅನುಯಾಯಿಗಳ ನಡುವೆ ಸಂಘರ್ಷಗಳು ನಡೆಯುತ್ತವೆ. ಪಶ್ಚಿಮ ಬಂಗಾಳ ರಾಜಕೀಯ ಹಿಂಸಾಚಾರದ ಸ್ವರೂಪ ಹೇಗಿದೆ ಗೊತ್ತಾ? ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸವು ಕೇವಲ ಚುನಾವಣೆಗಳು ಮತ್ತು ಅಧಿಕಾರ ಬದಲಾವಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ದಶಕಗಳಿಂದ ರಾಜಕೀಯ ಹಿಂಸಾಚಾರದ ನೆರಳಿನಲ್ಲೂ ಸಾಗುತ್ತಿದೆ. ಇಲ್ಲಿ ಚುನಾವಣಾ ಪೂರ್ವ ಮತ್ತು ನಂತರದ ಹಿಂಸಾಚಾರ ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ. ನಾಮಪತ್ರ ಸಲ್ಲಿಸುವ ವೇಳೆ ಅಭ್ಯರ್ಥಿಗಳನ್ನು ತಡೆಯುವುದು, ಮತದಾನದ ದಿನ ಬೂತ್ಗಳನ್ನು ವಶಪಡಿಸಿಕೊಳ್ಳುವುದು, ಫಲಿತಾಂಶದ ನಂತರ ವಿರೋಧ ಪಕ್ಷದ ಕಾರ್ಯಕರ್ತರ ಮನೆ ಹಾಗೂ ಆಸ್ತಿಗಳ ಮೇಲೆ ದಾಳಿ ನಡೆಸುವುದು ನಿರಂತರವಾಗಿ ನಡೆಯುತ್ತಲೇ ಬಂದಿದೆ. ವಿಶೇಷವಾಗಿ ಕಚ್ಚಾ ಬಾಂಬ್ಗಳ ಬಳಕೆ ಬಂಗಾಳದ ರಾಜಕೀಯ ಸಂಘರ್ಷಗಳಲ್ಲಿ ಸಾಮಾನ್ಯ ದೃಶ್ಯವಾಗಿದ್ದು, ಇದು ರಾಜ್ಯದ ಹಿಂಸಾತ್ಮಕ ರಾಜಕೀಯ ಸಂಸ್ಕೃತಿಯನ್ನು ತೋರಿಸುತ್ತದೆ. ಈ ನಿರಂತರ ಹಿಂಸಾಚಾರ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ದೊಡ್ಡ ಹೊಡೆತ ನೀಡಿದೆ. ಸಾಮಾನ್ಯ ಮತದಾರರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಮುಕ್ತವಾಗಿ ಮತ ಚಲಾಯಿಸಲು ಹಲವರು ಹಿಂಜರಿಯುವ ಪರಿಸ್ಥಿತಿ ಉಂಟಾಗಿದೆ. ಇದರ ಜೊತೆಗೆ ನಿರಂತರ ಬಂದ್, ಮುಷ್ಕರ ಮತ್ತು ಅಶಾಂತಿಯ ವಾತಾವರಣದಿಂದ ಕೈಗಾರಿಕೆಗಳು ರಾಜ್ಯವನ್ನು ತೊರೆಯಲು ಆರಂಭಿಸಿವೆ. ಹೊಸ ಹೂಡಿಕೆದಾರರು ಕೂಡ ಪಶ್ಚಿಮ ಬಂಗಾಳಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಸಾಮಾಜಿಕವಾಗಿ ಕೂಡ ಹಳ್ಳಿಗಳಲ್ಲಿ ಜನರು ರಾಜಕೀಯ ಸಿದ್ಧಾಂತದ ಆಧಾರದ ಮೇಲೆ ವಿಭಜನೆಯಾಗಿದ್ದು, ಕುಟುಂಬಗಳ ನಡುವೆ ಮತ್ತು ನೆರೆಹೊರೆಯವರ ನಡುವೆ ದ್ವೇಷ ಹೆಚ್ಚಲು ಕಾರಣವಾಗಿದೆ. ಪೊಲೀಸ್ ವ್ಯವಸ್ಥೆಯು ಆಡಳಿತ ಪಕ್ಷದ ಪ್ರಭಾವಕ್ಕೆ ಒಳಗಾಗಿದೆ ಎಂಬ ಆರೋಪಗಳು ಪದೇ ಪದೇ ಕೇಳಿಬರುತ್ತಿದ್ದು, ಜನಸಾಮಾನ್ಯರಿಗೆ ನ್ಯಾಯ ಸಿಗುವುದೇ ಕಷ್ಟ ಎನ್ನುವ ಭಾವನೆ ಮೂಡಿಸಿದೆ. ಈ ಹಿಂಸಾಚಾರದ ಹಿಂದೆ ಹಲವು ಕಾರಣಗಳಿವೆ. ಹಳ್ಳಿಗಳಲ್ಲಿ ಯಾವ ಪಕ್ಷದ ಪ್ರಭುತ್ವವಿದೆಯೋ ಆ ಪಕ್ಷದ ನಾಯಕರು ಪಡಿತರ ವ್ಯವಸ್ಥೆ, ಉದ್ಯೋಗ ಮತ್ತು ಸರ್ಕಾರಿ ಯೋಜನೆಗಳ ಮೇಲೂ ಹಿಡಿತ ಹೊಂದಿರುತ್ತಾರೆ. ಈ ಹಿಡಿತ ಕಳೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ರಾಜಕೀಯ ಸಂಘರ್ಷಗಳು ತೀವ್ರವಾಗುತ್ತವೆ. ನಿರುದ್ಯೋಗಿ ಯುವಕರನ್ನು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಈ ಹಿಂಸಾತ್ಮಕ ಸಂಸ್ಕೃತಿಯನ್ನು ಇನ್ನಷ್ಟು ಜೀವಂತವಾಗಿರಿಸಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಅನೇಕ ಭೀಕರ ಘಟನೆಗಳು ದಾಖಲಾಗಿವೆ.
ಎಡರಂಗದ ಆಡಳಿತಾವಧಿ ಅಂದರೆ 1977ರಿಂದ 2011ರವರೆಗೆ ತೃಣಮೂಲ ಕಾಂಗ್ರೆಸ್ ಮತ್ತು ಕೆಲವು ಸಂಶೋಧಕರ ಪ್ರಕಾರ ಸಿಪಿಐಎಂ ನೇತೃತ್ವದ 34 ವರ್ಷಗಳ ಆಡಳಿತದಲ್ಲಿ 55,000ಕ್ಕೂ ಹೆಚ್ಚು ರಾಜಕೀಯ ವಿರೋಧಿಗಳು ಅಥವಾ ಕಾರ್ಯಕರ್ತರು ಹತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಆದರೆ ಅಂದಿನ ಸರ್ಕಾರ ಇದನ್ನು ಒಪ್ಪಿರಲಿಲ್ಲ. ಕಳೆದ 15 ವರ್ಷಗಳಲ್ಲಿ ಬಿಜೆಪಿ, ಟಿಎಂಸಿ ಮತ್ತು ಎಡಪಕ್ಷಗಳ ನಡುವಿನ ಸಂಘರ್ಷದಲ್ಲಿ ನೂರಾರು ಕಾರ್ಯಕರ್ತರು ಪ್ರಾಣ ಕಳೆದುಕೊಂಡಿದ್ದಾರೆ. 2023ರ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳ ಅವಧಿಯಲ್ಲಿ 40ರಿಂದ 50 ಜನ ಹಿಂಸಾಚಾರಕ್ಕೆ ಬಲಿಯಾದರು. ಪಶ್ಚಿಮ ಬಂಗಾಳದಲ್ಲಿ ತಲ್ಲಣ ಸೃಷ್ಟಿಸಿದ ಪ್ರಕರಣಗಳು. 1970ರ ಸೈಬರಿ ಹತ್ಯಾಕಾಂಡದಲ್ಲಿ ಕಾಂಗ್ರೆಸ್ ಬೆಂಬಲಿಗರಾಗಿದ್ದ ಸೈಬರಿ ಕುಟುಂಬದ ಸದಸ್ಯರನ್ನ ಹತ್ಯೆ ಮಾಡಲಾಗಿತ್ತು. ಇದು ಬರ್ಧಮಾನ್ ಜಿಲ್ಲೆಯ ಸೈಬರಿ ಕುಟುಂಬದ ಮೇಲೆ ನಡೆದ ದಾಳಿ. ಈ ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಟ್ಟಾ ಬೆಂಬಲಿಗರಾಗಿದ್ದರು. ಅಂದಿನ ಸಿಪಿಐಎಂ ಕಾರ್ಯಕರ್ತರು ಸೈಬರಿ ಕುಟುಂಬದ ಸದಸ್ಯರನ್ನ ಹಗಲು ಹೊತ್ತಿನಲ್ಲೇ ಹತ್ಯೆ ಮಾಡಿದ್ದರು ಎನ್ನಲಾಗಿದೆ. ಹತ್ಯೆಯ ನಂತರ ಅವರ ರಕ್ತ ಬೆರೆತ ಅನ್ನವನ್ನು ತಾಯಿಗೆ ತಿನ್ನಲು ಒತ್ತಾಯಿಸಿದ ಘಟನೆ ಇತಿಹಾಸದಲ್ಲಿ ಅತ್ಯಂತ ಭೀಕರವಾಗಿ ದಾಖಲಾಗಿದೆ. ಇದು ರಾಜ್ಯದಲ್ಲಿ ಎಡಪಕ್ಷಗಳ ಭದ್ರಕೋಟೆ ನಿರ್ಮಾಣವಾಗುತ್ತಿದ್ದಂತೆ ಕಾಲದಲ್ಲಿ ನಡೆದ ಘರ್ಷಣೆಯಾಗಿತ್ತು. ನಂತರ 1979ರ ಮಾರಿಜ್ ಜಾಂಪಿ ಹತ್ಯಾಕಾಂಡದಲ್ಲಿ ಬಾಂಗ್ಲಾದೇಶದಿಂದ ಬಂದ ದಲಿತ ಹಿಂದೂ ನಿರಾಶ್ರಿತರ ವಿರುದ್ಧ ನಡೆದ ಕ್ರಮಗಳು ಸಾವಿರಾರು ಸಾವುಗಳಿಗೆ ಕಾರಣವಾದವು ಎನ್ನಲಾಗಿದೆ. ದೇಶ ವಿಭಜನೆಯ ನಂತರ ಬಾಂಗ್ಲಾದೇಶದಿಂದ ಅಂದರೆ ಅಂದಿನ ಪೂರ್ವ ಪಾಕಿಸ್ತಾನದಿಂದ ಬಂದಿದ್ದ ದಲಿತ ಹಿಂದೂ ನಿರಾಶ್ರಿತರು ಸುಂದರಬನದ ಮ್ಯಾರಿಜ್ ಜಾಂಪಿ ದ್ವೀಪದಲ್ಲಿ ನೆಲೆಸಿದ್ದರು. ಅಂದಿನ ಎಡರಂಗ ಸರ್ಕಾರವು ಈ ನಿರಾಶ್ರಿತರನ್ನ ಒಕ್ಕಲೆಬ್ಬಿಸಲು ಪ್ರಯತ್ನಿಸಿತು. ಈ ವೇಳೆ ನಡೆದ ಪೊಲೀಸ್ ಗುಂಡಿನ ದಾಳಿ ಮತ್ತು ಆರ್ಥಿಕ ದಿಗ್ಬಂಧನದಿಂದಾಗಿ ಸಾವಿರಾರು ಜನರು ಮೃತಪಟ್ಟರು ಎಂಬ ವರದಿಗಳಿವೆ. ಮಾನವ ಹಕ್ಕುಗಳ ದೃಷ್ಟಿಯಿಂದ ಇದು ಬಂಗಾಳದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿದೆ. 1982ರ ಬಿಜೋನ್ ಸೇತು ಹತ್ಯಾಕಾಂಡದಲ್ಲಿ 16 ಸನ್ಯಾಸಿಗಳು ಮತ್ತು ಒಬ್ಬ ಸನ್ಯಾಸಿನಿಯನ್ನ ಸಾರ್ವಜನಿಕರ ಎದುರಲ್ಲೇ ಜೀವಂತವಾಗಿ ದಹಿಸಲಾಯಿತು. ಕೋಲ್ಕತ್ತಾದ ಬಿಜೋನ್ ಸೇತುವೆಯ ಮೇಲೆ ನಡೆದ ಈ ಘಟನೆಯಲ್ಲಿ ಆನಂದ ಮಾರ್ಗಿ ಎಂಬ ಧಾರ್ಮಿಕ ಪಂಥದ ಸನ್ಯಾಸಿಗಳನ್ನ ಗುರಿಯಾಗಿಸಲಾಯಿತು. ಸಾರ್ವಜನಿಕರ ಸಮ್ಮುಖದಲ್ಲೇ 16 ಸನ್ಯಾಸಿಗಳು ಮತ್ತು ಒಬ್ಬ ಸನ್ಯಾಸಿನಿಯನ್ನ ಜೀವಂತವಾಗಿ ದಹಿಸಲಾಯಿತು. ಈ ಘಟನೆಯ ಹಿಂದೆ ರಾಜಕೀಯ ಪ್ರೇರಿತ ಶಕ್ತಿಗಳಿದ್ದವು ಎಂಬ ಆರೋಪವಿದ್ದರೂ ದಶಕಗಳ ಕಾಲ ಈ ಪ್ರಕರಣಕ್ಕೆ ಸರಿಯಾದ ನ್ಯಾಯ ಸಿಗಲಿಲ್ಲ. ನಂತರದ ವರ್ಷಗಳಲ್ಲಿ ನಂದಿಗ್ರಾಮ ಮತ್ತು ಸಿಂಗೂರು ಹಿಂಸಾಚಾರ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಿತು. ಎಡರಂಗ ಸರ್ಕಾರವು ಕೈಗಾರೀಕರಣಕ್ಕಾಗಿ ರೈತರ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಯಿತು. ಸಿಂಗೂರಿನಲ್ಲಿ ಟಾಟಾ ನ್ಯಾನೋ ಕಾರ್ಖಾನೆ ಮತ್ತು ನಂದಿಗ್ರಾಮದಲ್ಲಿ ವಿಶೇಷ ಆರ್ಥಿಕ ವಲಯಕ್ಕಾಗಿ ರೈತರ ಭೂಮಿ ಬೇಕಾಗಿತ್ತು. ರೈತರ ತೀವ್ರ ಪ್ರತಿಭಟನೆ ಮತ್ತು ಪೊಲೀಸರ ಗುಂಡಿನ ದಾಳಿಯಿಂದಾಗಿ ನಂದಿಗ್ರಾಮದಲ್ಲಿ 14 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಘಟನೆಯು ಮಮತಾ ಬ್ಯಾನರ್ಜಿಯವರ ಮಾ ಮಾಟಿ ಮಾನುಷ್ ಚಳವಳಿಗೆ ದೊಡ್ಡ ಶಕ್ತಿ ನೀಡಿತು ಮತ್ತು ಬಂಗಾಳದಲ್ಲಿ 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತದ ಪತನಕ್ಕೆ ನಾಂದಿ ಹಾಡಿತು. 2018ರ ಪಂಚಾಯತ್ ಚುನಾವಣೆ ಮತ್ತು 2021ರ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿ, ಲೂಟಿ ಮತ್ತು ಹತ್ಯೆಗಳ ಆರೋಪಗಳು ಕೇಳಿಬಂದವು. ಅಧಿಕಾರ ಬದಲಾವಣೆಯ ನಂತರವೂ ಬಂಗಾಳದಲ್ಲಿ ಹಿಂಸಾಚಾರದ ಘಟನೆಗಳು ನಿರಂತರವಾಗಿ ನಡೆದವು. 2018ರ ಪಂಚಾಯತ್ ರಾಜ್ ಚುನಾವಣೆ, 2021ರ ವಿಧಾನಸಭಾ ಚುನಾವಣೆಗಳು ಇಲ್ಲಿನ ರಾಜಕೀಯ ವೈಷಮ್ಯಕ್ಕೆ ಸಾಕ್ಷಿಯಾದವು. ವಿವಿಧೆಡೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಾಳಿ, ಲೂಟಿ ಮತ್ತು ಹತ್ಯೆಗಳು ನಡೆದವು. ಈ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮತ್ತು ಸಿಬಿಐ ತನಿಖೆಯವರೆಗೂ ತಲುಪಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಕಾರ್ಯಕರ್ತರು ಹಿಂಸಾಚಾರಕ್ಕೆ ಬಲಿಯಾದವರಲ್ಲಿ 80ರಿಂದ 90ರಷ್ಟು ಜನರು ರಾಜಕೀಯ ಕಾರ್ಯಕರ್ತರೇ ಆಗಿದ್ದಾರೆ. ಇವರಲ್ಲಿ ಕೆಳಮಟ್ಟದ ಕ್ಯಾಡರ್ ಅಥವಾ ಹಳ್ಳಿಯ ನಾಯಕರು ಹೆಚ್ಚು. ಇತ್ತೀಚಿನ ವರ್ಷಗಳಲ್ಲಿ ಕನಿಷ್ಠ 150ರಿಂದ 200 ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರು ಹತರಾಗಿರುವ ಬಗ್ಗೆ ಪರಸ್ಪರ ಆರೋಪಗಳಿವೆ. ಸಾಮಾನ್ಯ ಜನರು ರಾಜಕೀಯಕ್ಕೂ ತಮಗೂ ಸಂಬಂಧವಿಲ್ಲದಿದ್ದರೂ ಬಾಂಬ್ ದಾಳಿ, ಗಲಭೆ ಅಥವಾ ಗುಂಡಿನ ದಾಳಿಗೆ ಸಿಲುಕಿ ಅನೇಕ ಸಾಮಾನ್ಯ ಜನರು ಬಲಿಯಾಗಿದ್ದಾರೆ. ಪಂಚಾಯತ್ ಚುನಾವಣೆಗಳ ಸಮಯದಲ್ಲಿ ಇವರ ಸಂಖ್ಯೆ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಪಶ್ಚಿಮ ಬಂಗಾಳದ ರಾಜಕೀಯ ಹಿಂಸಾಚಾರ ಕೇವಲ ಪಕ್ಷಗಳ ನಡುವಿನ ಸಂಘರ್ಷವಲ್ಲ, ಅದು ಸಮಾಜ, ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆಯೇ ದೀರ್ಘಕಾಲದ ಪರಿಣಾಮ ಬೀರಿರುವ ಸಂಕೀರ್ಣ ಸಮಸ್ಯೆಯಾಗಿದೆ. ಪಶ್ಚಿಮ ಬಂಗಾಳ ರಾಜಕೀಯ ಹಿಂಸಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.